दालबे चालू आहे तुम्ही सांगितलं रायबाग मधनं आणलास मग तेवढा रायबाग आणि दालमी किती किलोमीटर अंतर आहे ಎಷ್ಟು ಕಿಲೋಮೀಟರ್ ಆಯ್ತು ಅಂತರ ಎಷ್ಟು ಬರ್ತಿದ್ದೇವೆ 130 140 ಇಷ್ಟು ಅಲ್ಲಿಂದ ದೂರ ತಗದಿ ಬೈದಿ ಈ ಕಡೆ ಅಲ್ಲಿ ನಮ್ಮಲ್ಲಿ ಕಾರ್ಖಾನೆಗಳು ಚಾಲೂ ಇಲ್ಲ ಗಾಡಿ ಚಾಲೂ ಆಯ್ತು ಕರ್ನಾಟಕ ಈಸ್ಟ್ ಎಲ್ಲ ನಿಮ್ದೆಲ್ಲ ಆ ಕಡೆ ಎಲ್ಲ ಬಂದು ಬಿದ್ದೈತಿ ಮತ್ತೆ ನೀವು ತುಂಬ್ಕೊಂತ ಇದ್ದೀರಿ ಈ ಕಡೆ 4 ದಿವಸ ಐತ್ರಿ ಬಂದು ಎಲ್ಲಿ ಬರ್ತಿದ್ದೀರಿ ಅವ್ರ ದೋಸ್ತ ಇವೆಲ್ಲ ಒಂದೇ ಜಾಗದಾಗ ಎಲ್ಲಿ ಬಂತು ಅಂಕಲಿ ಚಿಕ್ಕೋಡಿದೆ ರಾಯಬಾಗ್ ಎಷ್ಟು ಕಿಲೋಮೀಟರ್ ಐತಿ ಇದು दालमिया मध्ये इथे अंतर ಎಷ್ಟು जरा मराठीत बोल जरा किती किलोमीटर अंतर आहे 130-40 ಆಗಿದ್ರಿ 130-40 जरा हे कर मला एक सांगा आता हा ट्रॅक्टर हा रायबाग मधून आलाय तेच म्हणायचंय मला आणि 140 किलोमीटर अंतर आहे आणि आता इकडे एवढ्या लांब ऊस आणले कारखान्यांचा ऊसाचा दर अजून मिटलेला नाही मग काल कलेक्टरनं आमच्या इथं सांगितलंय कलेक्टर ನಮ್ಮ ಹೇಳಿದ ಈ ಕಡೆ ನಮಗ್ ಬಿ ಲಾಸ್ಟ್ ಗೆ ಹೋಗೋದ್ರಿ ತುಂಬ ಹಚ್ಚಿದ್ರಿ ಇಲ್ಲಿಂದ ಮುಂದೆ ಖಬ್ಬ ಒಂದ್ 2 ದಿವಸ ಹೊಡಿದಿಲ್ಲ ಈಗ हे बघ तुला एक सांगतो तुझा कोण मालक आहे कोण आहे तू शेती अधिकारी त्याला फोन लाव आणि गाडी सोडत नाही तू सांग ट्रॅक्टर सोडला झाल्यात दालमिया कारखान्याचा गाळा परवाना काल इथल्या कलेक्टरनं बंद केलाय मग तिथं कारखाना कुठं चालू आहे तिथं ಅವ್ರು ಕಳ್ಸಿದಾರೆ ಚಾಲು ಇದ್ರೆ ಯಾರು ಕಳ್ಸಿದಾರೆ ಅವ್ರು ರಾಹುಲ್ ಪಾಟ್ಲ ನೋಡ್ರಿ ಮೊದಲದವ್ರಿ ಸಿದ್ದಬಾಯಿ ಅವ್ನ ಫೋನ್ ಮಾಡ್ಲಾ ಅವ್ ಇದ್ ಮಾಡಿದ್ರೆ ಮಣ್ಣಿನ ದಿವ್ಸ ತುಂಬಿದ್ರು ನಾವು ನೀನು ಸ್ಟ್ರೈಕ್ ಇದ್ರಲ್ಲ ಇಲ್ಲಿ ನಮ್ಮಲ್ಲಿ ಆಯ್ತು ಇದೊಂದೊಂದ್ ಸಾರಿ ಖಾಲಿ ಮಾಡಿ ಬರ್ತೀವಿ ನಾವು ಒಂದ್ ಅಲ್ಲಿ ಬೇರೆ ಕಡೆ ಫ್ಯಾಕ್ಟ್ರಿ ನಮಗ್ ಮಣ್ಣಿ ಬಂದಿದ್ದು ಹೋಗಿಲ್ಲ ಆಗಿತ್ರಿ ನಮ್ಗೆ ಗೊತ್ತಿರ್ತಿದ್ದು ನಾವ್ ಯಾವ್ದಕ್ ಬರ್ತಿದ್ವಿ ಸ್ಟ್ರೈಕ್ ಇರ್ತಿದ್ರು ಬೋರ್ಡ್ इकडे ಮುಂದೆ ಹೋಗೋದಿಲ್ಲ ನೀವು ಖರೆ ನಿಮ್ಗೆ ಎಲ್ಲ ತಿಪ್ಪಿದ್ದು शेतकरी ಎಲ್ಲ ನುಕ್ಸಾನ್ದಾಗಿದ್ದು ನಾವು ಶೇತಕರಿ ನಿಮ್ ಕರ್ನಾಟಕದಾಗ ಎಲ್ಲಾ ಬಂದ್ ಆಗೈತಿ ಮತ್ತೆ ಅಲ್ಲಿ ಎಲ್ಲಾ ರೈತಗಳೆಲ್ಲ ಅದು ಸಂಘಟನಾ ಎಲ್ಲಾ ಸ್ಟ್ರೈಕ್ ಮಾಡ್ಕದಾರು 8 ದಿನ ಆಯ್ತು ಅದ್ ನಡ್ದೈತಿ ನಿಮ್ಗೆ ನಮ್ ಕಡೆ ಎಲ್ಲ ಕಾರ್ಖಾನೆ ಬಂದ್ ಮತ್ತೆ ನಿಮ್ ಜರ ಏನ್ ತಲಿ ಬಿಲಿ ಐತೇನಿಲ್ಲೋ ಇಲ್ರಿ ನಾವ್ರಿ ಎಷ್ಟು ಹುಟ್ಟಿದೀವ್ರಿ ನೀವ್ರಿ 4 ಅವ್ನು ಡ್ರೈವರ್ ಅದಾರಿ ಇಬ್ಬರು ಮಂದಿ ಬಂದಾರ್ರಿ ಒಂದ್ ಗಾಡ್ಯಾಗ ಡಾಕ್ಟರ್ ರಿವರ್ಸ್ ಹೊಡಿಕ್ ಬರ್ತಿದ್ದೆ ಈಗ ಹೊಳ್ರಿ ಹಾ ರಿವರ್ಸ್ ಹೋಗೋದು ಅಣ್ಣ ಇದೊಂದ್ಸಲ ಇಲ್ಲ ರಿವರ್ಸ್ ಹೋಗೋದು ನೀವು ಯಾನ್ ಮಾತು ಮಾತಾಡೋದಿಲ್ಲ ಯಾನ್ ಈ ट्रॅक्टर इथं माडू 100% ही ट्रॅक्टर रिव्हर्स परतच जाणार ट्रॅक्टर तिथं पुढे कारखान्याला जाणार नाही कारखान्याचा जर परत पुढे गेला तर परत काय आम्हाला सांगायचं नाही काय सांगायला लागलोय एकतर त्या कारखान्याचं गाळप बंद केलंय परवा कालच कलेक्टर साहेबांनी कलेक्टर ऑर्डर यायची आणि तुम्ही परत तिथं आगावपणा करून तिथं चाललाय त्या कारखान्याला ऊस घालायला ಇಲ್ರಿ ನಾವು ಇದೊಂದ್ ಸಾರಿ ಖಾಲಿ खाली ಮಾಡೋದು ನೀ ಆಕಡೆ ಈ ಕಡೆ ನೀವು ರೈತಗಳೆಲ್ಲ ಕರ್ನಾಟಕದ ಎಲ್ಲಾ ಬಂದ್ ಆಗೈತಿ ಸ್ಟ್ರೈಕ್ ನಡೆದೈತಿ ಮತ್ತೆ ನಿಮ್ ಸಲುವಾಗಿ ನಮ್ ಎಲ್ಲಾ ಈ ಕಡೆನವ್ರು ಏನ್ ಮಾಡಿದೆವು ನಮ್ ಖಬ್ಬ ಕಡೆದ್ ಬಂದ್ ಮಾಡಿದೆವು ಯಾಕ ಕರ್ನಾಟಕ जोपर्यंत ಅದು ऊस दर ಅದೆಲ್ಲ ಅದು ಮುಗ್ಸಂಗಿಲ್ಲ ಪ್ರಶ್ನೆ ದರದ ಆಸ್ಕತಾಕ ನಾವ್ರು ಈ ಕಡೆ ಖಬ್ಬ ಕಡಂಗಿಲ್ಲ ಆಯ್ ನೀವ್ರು ಕೊಯ್ತೆ ಈ ಕಡೆ ನಾವು ಎಲ್ಲಾ ಬಂದ್ ಮಾಡಿದೆವು ಮತ್ತೆ ನೀವ್ರು ಏನ್ ಮಾಡಿದಿರಿ ಅಕ್ಕಡದ ಈ ಕಡೆ ಬರ್ಕದಿರಿ ನೀವ್ರು ನಾವು ಈಗ ಮಣ್ಣಿ ತುಂಬಿದ್ರಿ ಒಂದ್ 2 ಸಾರಿಗೆ ಬಂದಿದ್ರಿ ಮಣ್ಣಿ ಒಂದ್ ಸಾರಿಗೆ ತುಂಬಿದ್ರಿ ಅವ್ರು ಈ ಒಂದೊಂದ್ ಸಾರಿಗೆ ಖಾಲಿ ಮಾಡಿಕೊಡ್ತೀವಿ अरे निम्गे यान जरा तेली बिली येते निल्लो मराठीत चालू दे पण मला एक सांगा तुम्ही आता इकडे परत जाऊ काय सांगायला आपण पुढे जर गेला आपल्याला काय जाऊ दे आपण काय घेणार नाही काही विषयच नाही दुसरा मुद्दा तुमचा ऊस आहे तुमच्या कारखान्यात गाळा जावा तिथं कुठं आहे घालायला इथं तुमचा कारखाना आहे ना तिथं जाऊ घाला जाऊ तिकडे आज नाही तुम्ही जा करा जाऊ तुमचं आता काय झालंय म्हणजे निम्गे येते निम ನಾಲ್ಕರ ಟ್ರ್ಯಾಕ್ಟರ್ ನಾವು ಪೆಟ್ಟಾಸಿದವು ನಿಮ್ ಡೈರೆಕ್ಟ್ ಹೇಳ್ತೇನೆ ಏನ್ ಮಾಡೋದು ನೋಡಿ ಅಲ್ಲಿ ಮುಂದೆ ಹೋಗ್ರಿ ರಿಟರ್ನ್ ಮಾಡ್ರಿ ನೀವು ರಿಟರ್ನ್ जाऊ ಸೀದಾ ಊರ್ ಕಡೆ ಹೋಗುದು ಏನ್ ಮಾಡ್ತೀರಿ ನೋಡಿ ते शेतकऱ्याचं नुकसान करू नका त्याचा ऊस तिकडे त्या डेपोत डंपोत जाऊन पडतो तिकडे जाय नाही पुढं हे बंद आहे मुलकाचा आणि ह्याला कुठं चाललाय तिकडं
ಅವು ಯಾವ ರಾಹುಲ್ ಪಾಟೀಲ್ ಇದಾಲೆ ಫೋನ್ ಮಾಡು ರಾತ್ರಿ ಫೋನ್ ಒಂದು ಅಪ್ಪ ಫೋನ್ ಮಾಡು ನಾವು ವಾಪಸ್ ಬರ್ಕದ ಹೇಳಿ बंद कर रे